ಡೊನಾಲ್ಡ್ ಟ್ರಂಪ್ಗೆ ಸುಪ್ರೀಂ ಶಾಕ್. ಅಮೆರಿಕ ಸುಪ್ರೀಂ ಕೋರ್ಟಿನ ಒಂದೇ ಒಂದು ತೀರ್ಪು ಟ್ರಂಪ್ ಅವರ ಇಡೀ ಆರ್ಥಿಕ ಅಜೆಂಡಾನೇ ಕುಸಿದು ಬೀಳಿಸಿಬಿಟ್ಟಿದೆಯಾ? ಟ್ರಂಪ್ ಹೇರಿದ್ದ ಸುಂಕದ ನಿರ್ಧಾರದಿಂದ ಅಮೆರಿಕಾದ ಮಿತ್ರ ರಾಷ್ಟ್ರಗಳೇ ಯಾಕೆ ನಲುಗಿ ಹೋಗಿವೆ ಮತ್ತು ಯಾಕೆ ಅಮೆರಿಕ ಮಾಧ್ಯಮಗಳೇ ಭಾರತ ಮತ್ತು ಚೀನಾವನ್ನ ವಿನರ್ಸ್ ಅಂತ ಕರೀತಿವೆ? ಇವತ್ತಿನ ವಿಡಿಯೋದಲ್ಲಿ ಇದನ್ನ ಕ್ಲಿಯರ್ ಆಗಿ ಡಿಕೋಡ್ ಮಾಡೋಣ. ಗೆಳೆಯರೆ, ಒಂದು ಸಣ್ಣ ಆದರೆ ಅಷ್ಟೇ ಮುಖ್ಯವಾದ ವಿಷಯ. ನಮ್ಮ ಅಂಕಿಅಂಶಗಳ ಪ್ರಕಾರ ವಿಡಿಯೋ ನೋಡುವ ನಿಮ್ಮಲ್ಲಿ ಬಹಳಷ್ಟು ಮಂದಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಒಂದು ಚಾನೆಲ್ನ ಹಿಂದೆ 7 ಜನರ ತಂಡದ ಹಗಲು ರಾತ್ರಿ ಪರಿಶ್ರಮವಿದೆ. ನಮ್ಮ 7 ಕುಟುಂಬಗಳ ಜೀವನದ ಬಂಡಿ ಸಾಗುತ್ತಿರುವುದೇ ನಿಮ್ಮ ಈ ಪ್ರೀತಿ ಮತ್ತು ಬೆಂಬಲದಿಂದ. ನೀವು ನೀಡುವ ಆ 1 ಸೆಕೆಂಡಿನ ಸಬ್ಸ್ಕ್ರೈಬ್ ನಮಗೆ ಕೇವಲ ಸಂಖ್ಯೆಯಲ್ಲ, ಅದು ನಮ್ಮ ಮುಂದಿನ ಹೊಸ ವಿಷಯಗಳ ಸಂಶೋಧನೆಗೆ ಸಿಗುವ ದೊಡ್ಡ ಬೂಸ್ಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಬೆಂಬಲಕ್ಕೆ ನಿಲ್ಲಿ. ಮಿತ್ರರೇ, ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಜಾಗತಿಕ ಆರ್ಥಿಕ ವಲಯದಲ್ಲಿ ಇವತ್ತು ಒಂದು ಭಾರೀ ಸಂಚಲನ ಮೂಡಿದೆ. ಡೊನಾಲ್ಡ್ ಟ್ರಂಪ್ ಅವರು ಜಗತ್ತಿನ ಹಲವು ರಾಷ್ಟ್ರಗಳ ಮೇಲೆ ಹೇರಿದ್ದ ಸುಂಕದ ಸಮರ ಅಂದರೆ ಟ್ಯಾರಿಫ್ ವಾರ್ಗೆ ಅಮೆರಿಕ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಈ ಬೆಳವಣಿಗೆಯ ನಂತರ ಭಾರತ ಮತ್ತು ಚೀನಾ ದೊಡ್ಡ ಲಾಭ ಪಡೆಯಲಿವೆ ಅಂತ ಬ್ಲೂಮ್ಬರ್ಗ್ ತರಹದ ಅಮೆರಿಕ ಮಾಧ್ಯಮಗಳೇ ಓಪನ್ ಆಗಿ ವರದಿ ಮಾಡ್ತಿವೆ. ಸುಪ್ರೀಂ ಕೋರ್ಟಿನ ಈ ತೀರ್ಪಿನ ತಕ್ಷಣವೇ ಭಾರತ ಒಂದು ಸ್ಟ್ರಾಟಜಿಕ್ ಮೂವ್ ಮಾಡಿದೆ. ಅಮೆರಿಕಾದ ಜೊತೆ ನಡೆಯುತ್ತಿದ್ದ ಎಲ್ಲ ಟ್ರೇಡ್ ಡೀಲ್ ಮಾತುಕತೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದೆ. ಕಾರಣ ಕ್ಲಿಯರ್: ಸುಪ್ರೀಂ ಕೋರ್ಟ್ ಮತ್ತು ಟ್ರಂಪ್ ನಡುವೆ ನಡೆಯುತ್ತಿರುವ ಈ ಕಾನೂನು ಸಮರದ ಅಂತ್ಯ ಏನು ಅನ್ನೋದು ಇನ್ನೂ ಸ್ಪಷ್ಟವಿಲ್ಲ. ಕೋರ್ಟಿನಿಂದ ದುರ್ಬಲಗೊಂಡ ಅಧ್ಯಕ್ಷರ ಜೊತೆ ಈಗಲೇ ಒಪ್ಪಂದ ಮಾಡಿಕೊಳ್ಳೋದು ರಿಸ್ಕ್. ಹೀಗಾಗಿ ಭಾರತ ವೇಟ್ ಅಂಡ್ ವಾಚ್ ಮೋಡ್ಗೆ ಹೋಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಲಾಭ ಪಡೆಯುತ್ತಿರುವ ದೇಶ ಬ್ರೆಜಿಲ್. ಟ್ರಂಪ್ ಬ್ರೆಜಿಲ್ ಮೇಲೆ 50% ಸುಂಕ ಹೇರೋ ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಅದು 15%ಗೆ ಇಳಿಯುವ ಸಾಧ್ಯತೆ ಇದೆ. ಚೀನಾ ಕೂಡ ತನ್ನ ಮೇಲಿನ ಸುಂಕದ ದರಗಳಲ್ಲಿ ದೊಡ್ಡ ಮಟ್ಟದ ಇಳಿಕೆ ನೋಡಲಿದೆ. ಭಾರತದ ಮೇಲೂ ಹೇರಲಾಗಿದ್ದ ಅತಿಯಾದ ಸುಂಕಗಳು ಇದೀಗ ಗಣನೀಯವಾಗಿ ಕಡಿಮೆಯಾಗಲಿವೆ. ಅಮೆರಿಕ ಮಾಧ್ಯಮಗಳು ಈಗ ಭಾರತ ಮತ್ತು ಚೀನಾವನ್ನ ರೈವಲ್ಸ್ ಅಂದ್ರೂ ಈ ಹಂತದಲ್ಲಿ ಜಾಯಿಂಟ್ ವಿನ್ನರ್ಸ್ ಅಂತ ಕರೀತಿವೆ. ಆದರೆ ಈ ಇಡೀ ಗೊಂದಲದಿಂದ ಅತಿ ಹೆಚ್ಚು ನಷ್ಟ ಅನುಭವಿಸುತ್ತಿರುವ ದೇಶ ಬ್ರಿಟನ್ ಅಂದರೆ ಯುಕೆ. ಟ್ರಂಪ್ ಬ್ರಿಟನ್ಗೆ ನಿಮಗೆ ಕೇವಲ 10% ಸುಂಕ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಈಗ ಎಲ್ಲರಿಗೂ ಸಮಾನವಾಗಿ 15% ಸುಂಕ ಅನ್ವಯವಾಗುತ್ತಿರುವುದರಿಂದ ಬ್ರಿಟನ್ ಎಕಾನಮಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಇದರಿಂದ ಕೋಪಗೊಂಡ ಯುರೋಪಿಯನ್ ಯೂನಿಯನ್ ಅಮೆರಿಕಾದ ಜೊತೆಗಿನ ಟ್ರೇಡ್ ಡೀಲ್ಸ್ಗಳನ್ನು ಫ್ರೀಸ್ ಮಾಡಿದೆ. ಟ್ರಂಪ್ ಅವರ ಈ ನಡೆ ವಿವರಿಸೋಕೆ ಒಂದು ಹಳೆ ಗಾದೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಒಬ್ಬ ಜೋಕರ್ ರಾಜನಾದರೆ ಅವನು ರಾಜನಂತೆ ಆಡಳಿತ ಮಾಡೋದಿಲ್ಲ, ಇಡೀ ಸಾಮ್ರಾಜ್ಯವನ್ನೇ ಸರ್ಕಸ್ ಮಾಡಿಬಿಡ್ತಾನೆ. ಇವತ್ತು ಜಾಗತಿಕ ಟ್ರೇಡ್ ಅದೇ ಸರ್ಕಸ್ ಆಗಿದೆ. ಎಕ್ಸ್ಪೋರ್ಟರ್ಸ್ಗಳಿಗೆ ಎಲ್ಲಿ ಟ್ರೇಡ್ ಮಾಡಬೇಕು, ಎಷ್ಟು ಸುಂಕ ಬರುತ್ತೆ ಅನ್ನೋದೇ ದೊಡ್ಡ ಗೊಂದಲ. ಟ್ರಂಪ್ ಅವರ ಈ ಡ್ರಾಮಾ ಜಾಗತಿಕ ಆರ್ಥಿಕತೆಗೆ ಭಾರೀ ಡ್ಯಾಮೇಜ್ ಮಾಡ್ತಿದೆ. ಈ ಎಲ್ಲ ಗೊಂದಲದ ನಡುವೆಯೂ ಭಾರತ ಮಾತ್ರ ತುಂಗ ಕ್ಯಾಲ್ಕುಲೇಟೆಡ್ ಆಗಿ ನಡೆದುಕೊಳ್ತಾ ಇದೆ. ಅಮೆರಿಕಾದ ಮಿಡ್ ಟರ್ಮ್ ಇಲೆಕ್ಷನ್ಸ್ ಮುಗಿಯುವವರೆಗೂ ಭಾರತ ಯಾವುದೇ ದೊಡ್ಡ ಟ್ರೇಡ್ ಡೀಲ್ಗೆ ಸಹಿ ಹಾಕೋ ಸಾಧ್ಯತೆ ಕಡಿಮೆ. ಟ್ರಂಪ್ ಇನ್ನಷ್ಟು ದುರ್ಬಲರಾಗ್ತಾರಾ ಅಥವಾ ಮತ್ತೆ ಸ್ಟ್ರಾಂಗ್ ಆಗ್ತಾರಾ ಅದನ್ನ ನೋಡಿ ಭಾರತ ತನ್ನ ಮುಂದಿನ ಹೆಜ್ಜೆ ಇಡಲಿದೆ. ಅಲ್ಲಿಯವರೆಗೂ ಭಾರತ ಮತ್ತು ಚೀನಾ ಸುಂಕ ಇಳಿಕೆಯ ಲಾಭವನ್ನ ಶಾಂತವಾಗಿ ಪಡೆದುಕೊಳ್ತಾರೆ. ಈ ಆರ್ಥಿಕ ಬದಲಾವಣೆಗಳ ನಡುವೆಯೂ ಒಂದು ಸತ್ಯ ಮತ್ತೊಮ್ಮೆ ಸಾಬೀತಾಗ್ತಿದೆ: ಇಂದಿನ ಕಾಲದಲ್ಲಿ ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಸಾಕಾಗೋದಿಲ್ಲ. ಡೇಟಾ ಅನಾಲಿಟಿಕ್ಸ್, ಡಿಜಿಟಲ್ ಸ್ಕಿಲ್ಸ್, ಎಐ, ಕ್ಲೌಡ್ ಇವೇ ಈಗ ಮಾರುಕಟ್ಟೆಯ ರಿಯಲ್ ಕರೆನ್ಸಿ. ಟಿಸಿಎಸ್, ಗೂಗಲ್, ಐಬಿಎಂ ತರಹ ಕಂಪನಿಗಳು ಸ್ಕಿಲ್ ಇರುವ ಭಾರತೀಯ ಯುವಕರನ್ನೇ ಹುಡುಕ್ತಿವೆ. ಜಾಗತಿಕ ಆರ್ಥಿಕತೆ ಏರುಪೇರು ಕಂಡರೂ ಸ್ಕಿಲ್ ಇರುವ ಭಾರತೀಯರಿಗೆ ಈ ಸಮಯ ಒಂದು ಅವಕಾಶ. ಒಂದು ಕುತೂಹಲಕರ ಸಂಗತಿ: ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಮುಂದೆ ಟ್ರಂಪ್ ಆಕ್ರೋಶದಿಂದ ಕೇಳಿದ್ದಾರೆ, ನಾನು ಅಧ್ಯಕ್ಷನಾಗಿ ಇನ್ನೊಂದು ದೇಶವನ್ನ ಬಾಂಬ್ ಹಾಕಬಹುದು, ಆದರೆ ಸುಂಕ ವಿಧಿಸಲು ನನಗೆ ಅಧಿಕಾರವಿಲ್ಲವೇ? ಈ ಮಾತು ಟ್ರಂಪ್ ಆಡಳಿತ ಎಷ್ಟು ಹತಾಶ ಸ್ಥಿತಿಗೆ ಬಂದಿದೆ ಅನ್ನೋದನ್ನ ತೋರಿಸುತ್ತೆ. ಜಾಗತಿಕ ಟ್ರೇಡ್ ನಿಯಮಗಳನ್ನು ತುಳಿಯಲು ಹೋದ ಟ್ರಂಪ್ಗೆ ಈಗ ಸ್ವದೇಶದ ನ್ಯಾಯಾಲಯವೇ ತಡೆಗೋಡೆಯಾಗಿದೆ. ಭಾರತ ಈಗ ರಫ್ತು ಮಾರುಕಟ್ಟೆಯಲ್ಲಿ ಚೀನಾದ ಜೊತೆ ನೇರ ಸ್ಪರ್ಧೆ ಮಾಡ್ತಿದೆ. ಅಮೆರಿಕಾದ ಈ ಸುಂಕದ ಗೊಂದಲ ಭಾರತೀಯ ರಫ್ತುದಾರರಿಗೆ ಹೊಸ ಮಾರುಕಟ್ಟೆ ಹುಡುಕೋ ಚಾನ್ಸ್ ಕೊಟ್ಟಿದೆ.
ಚೀನಾದ ಮೇಲಿನ ಸುಂಕಗಳು ಇನ್ನೂ ಜಾಸ್ತಿಯೇ ಇರೋದ್ರಿಂದ ಅಮೆರಿಕಾದ ಗ್ರಾಹಕರು ಭಾರತೀಯ ಉತ್ಪನ್ನಗಳ ಕಡೆ ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ. ಇದು ದೀರ್ಘದ ಅವಧಿಯಲ್ಲಿ ಭಾರತದ ಜಿಡಿಪಿ ಗ್ರೋತ್ಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಸ್ನೇಹಿತರೆ, ಟ್ರಂಪ್ ಅವರ ಸುಂಕದ ಸಮರ ಮತ್ತು ಅಮೆರಿಕ ಸುಪ್ರೀಂ ಕೋರ್ಟಿನ ತೀರ್ಪು ಜಾಗತಿಕ ಆರ್ಥಿಕತೆಯಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಈ ಹಂತದಲ್ಲಿ ಭಾರತ ಟ್ರಂಪ್ ಜೊತೆ ತಕ್ಷಣವೇ ಟ್ರೇಡ್ ಡೀಲ್ ಮಾಡಬೇಕಾ ಅಥವಾ ಇನ್ನೂ ಸ್ವಲ್ಪ ಕಾಯಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಇಂತಹ ಡೀಪ್ ಮತ್ತು ರೋಚಕ ಜಿಯೋಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನೀತಿ ಡಿಕೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.